ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 148ನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರ ತಂದೆ ಹೆಸರು ಗುರುರಾಜ್, ತಾಯಿ ಹೆಸರು ಗೋದಾವರಿ. ಇವರ ಪುತ್ರನಾಗಿ ಕರ್ನಾಟಕ ರಾಜ್ಯದಲ್ಲಿ ಫೆಬ್ರವರಿ 4, 1922ರಂದು ಗದಗ ಜಿಲ್ಲೆಯ ರೋನ್ ಎಂಬ ಊರಿನಲ್ಲಿ ಬ್ರಾಹ್ಮಣರ ವಂಶದಲ್ಲಿ ಜನಿಸಿದರು. ಭೀಮ್ಸೇನ್ ಜೋಶಿ ಅವರ ಗುರುಗಳ ಹೆಸರು ಸವಾಯಿ ಗಂಧರ್ವರು. ಸವಾಯಿ ಗಂಧರ್ವರು ಕಿರಾನ ಘರಾನೆಗೆ ಸಂಬಂಧಪಟ್ಟವರು. ಭೀಮ್ಸೇನ್ ಜೋಶಿ ಅವರು ಕೂಡ ಕಿರಾನ ಘರಾನೆ ಪರಂಪರೆಯಲ್ಲಿ ಬರುವಂಥ ಗಾಯಕ. 20ನೇ ಶತಮಾನದ ಸಂಗೀತ ದಿಗ್ಗಜರಲ್ಲಿ ಭೀಮ್ಸೇನ್ ಜೋಶಿ ಅವರು ಕೂಡ ಒಬ್ಬರು. ಭೀಮ್ಸೇನ್ ಜೋಶಿ ಅವರು 24 ಜನವರಿ 2011ರಂದು ತೀರಿಕೊಂಡರು. ಭೀಮ್ಸೇನ್ ಜೋಶಿ ಅವರು ಒಟ್ಟು 88 ವರ್ಷಗಳ ಕಾಲ ಬದುಕಿದ್ದಾರೆ. ಇನ್ನು ಭೀಮ್ಸೇನ್ ಜೋಶಿ ಅವರು ಸಣ್ಣಂದಿರ್ತಾಗ ಹೇಗಿದ್ದರು ಅಂತೇಳಿ ನಾವು ವಿಚಾರ ಮಾಡಿದಾಗ, ಭೀಮ್ಸೇನ್ ಜೋಶಿ ಅವರು ಚಿಕ್ಕವರಿರುವಾಗ ಶಾಲೆಗೆ ಹೋಗೋ ಮನಸ್ಸಿಲ್ಲ, ಅಭ್ಯಾಸ ಮಾಡೋ ಮನಸ್ಸಿಲ್ಲ, ಓದಬೇಕು ಅನ್ನೋದು ತಲೆ ಒಳಗಿಲ್ಲ. ಅವ್ರ ತಲೆಯಾಗಿರೋದು ಏನಪ್ಪ ಅಂತಂದರೆ, ನಾನು ಸಂಗೀತ ಕಲಿಬೇಕು, ಸಂಗೀತದಲ್ಲೇ ಮುಂದೆ ಬರಬೇಕು ಅನ್ನೋದು ಅವರಲ್ಲಿ ಆ ಒಂದು ಆಸೆ ತುಂಬಿ ತುಳುಕ್ತಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಅಬ್ದುಲ್ ಕರೀಂ ಖಾನ್ ಅವರು ಗಾಯನ ಮಾಡಿ ಹೋದಾಗ ಆ ಗಾಯನ ಅವ್ರ ಮೇಲೆ ಇಂಪ್ಯಾಕ್ಟ್ ಆಯಿತು. ಸಂಗೀತ ಇನ್ನೂ ಹೆಚ್ಚು ಕಲಿಬೇಕು, ಸಂಗೀತದಲ್ಲೇ ಮುಂದೆ ಬರಬೇಕು ಅನ್ನುವಂಥ ಆಸೆ ಅವರಲ್ಲಿ ಮೂಡ್ತಾ ಇತ್ತು. ಆ ಹಿನ್ನೆಲೆಯೊಳಗೆ ಅವ್ರು ಏನು ಮಾಡಿದ್ರು ಅಂದರೆ, ಸಂಗೀತ ಕಲಿಯೋಕ್ಕೋಸ್ಕರ ಮನೆಯನ್ನೇ ಬಿಟ್ಟು ಹೊರಗೆ ಬಂದರು. ಒಳ್ಳೆಯ ಗುರುವನ್ನು ಹುಡುಕಿ ಅವ್ರ ಕಡೆಯಿಂದ ಸಂಗೀತ ಕಲಿಬೇಕಂತ ಹೇಳಿ ಇಡೀ ಭಾರತ ದೇಶವನ್ನೇ ಸುತ್ತಾಡಿದರು. ಹಂಗೆ ಸುತ್ತೋದ್ನಾಗ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿ ಭೇಟಿಯಾದ ಭೀಮ್ಸೇನ್ ಜೋಶಿ ಅವರಿಗೆ. ಯಾರು ಏನು ಅಂತೇಳಿ ಪರಿಚಯ ಮಾಡಿಕೊಂಡ್ರು. ಭೀಮ್ಸೇನ್ ಜೋಶಿ ಅವರು, ನಾ ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ, ಒಳ್ಳೆಯ ಗುರು, ಹೌದು ನನಗೆ ಸಂಗೀತ ಹೇಳೋರು ಬೇಕು, ನನಗೆ ಅಂಥವ್ರನ್ನ ಅವ್ರ ಕಡೆ ನಾ ಕಲಿಬೇಕು ಅಂತ ಅವರು ಹೇಳಿದಾಗ ಆ ವ್ಯಕ್ತಿ ಏನು ಹೇಳಿದ ಗೊತ್ತಾ, ನೀ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ ಹತ್ತಿರ ಕುಂದಗೋಳಿದೆ, ಆ ಕುಂದಗೋಳದಾಗ ಸವಾಯಿ ಗಂಧರ್ವ ಅನ್ನುವಂಥ ಕಿರಾನ ಘರಾನ ಹಾಡುವಂಥ ಒಬ್ಬ ಸರ್ವಶ್ರೇಷ್ಠ ಸಂಗೀತದ ಗುರು ಇದ್ದಾರೆ, ಅಲ್ಲಿ ಕಲಿದು ಬಿಟ್ಟು ಊರೆಲ್ಲ ಎದಕ್ಕೆ ಸುತ್ತಾಡಕತ್ತಿ, ಊರು ಸುತ್ತಾಡಬೇಡ, ನೇರವಾಗಿ ಅಲ್ಲಿ ಹೋಗು ಅಂತ ಹೇಳಿದಾಗ, ಆದರೆ ಕೈಯಾಗ ಬೆನ್ನಿ ಇಟ್ಕೊಂಡು ಎದಕ್ಕೆ ಊರೆಲ್ಲ ಸುತ್ತಾಕ್ತಿ, ಹುಡುಕೊಂತ ಯಾಕೆ ಅಡ್ಡಾಡಕತ್ತಿ ಗುರುಗಳನ್ನ, ಅದಕ್ಕೆ ಗುರು ಧಾರವಾಡ ಜಿಲ್ಲೆ ಒಳಗೆ ಅದಾರ, ಹೋಗಪ್ಪ ಅಂತಂದಾಗ ಆವಾಗ ನಮ್ಮ ಭೀಮ್ಸೇನ್ ಜೋಶಿ ಅವರು ಧಾರವಾಡಕ್ಕೆ ಬಂದು ಕುಂದಗೋಳಕ್ಕೆ ಬಂದು ನಮ್ಮ ಸವಾಯಿ ಗಂಧರ್ವರಿಗೆ ಭೇಟಿ ಆಗಿ ಅವರ ಶಿಷ್ಯತ್ವವನ್ನು ಪಡೆದುಕೊಂಡು, ತದನಂತರ ಸವಾಯಿ ಗಂಧರ್ವ ಅವರು ನಮ್ಮ ಭೀಮ್ಸೇನ್ ಜೋಶಿ ಅವರಿಗೆ ಕಿರಾನ ಘರಾನದ ಶಾಸ್ತ್ರೀಯ ಸಂಗೀತವನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟರು, ತರಬೇತಿ ಕೊಟ್ಟರು, ಹೌದು ಅನ್ನೋಂಗೆ ಶಿಷ್ಯನನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಮ್ಮ ಭೀಮ್ಸೇನ್ ಜೋಶಿ ಅವರು ಕೂಡ ಕಿರಾನ ಘರಾನವನ್ನು ಅರಿತು ಕುಡಿದ್ರು, ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ್ರು. ಮೊದಲೇ ಅವರ ಧ್ವನಿ ಏನಪ್ಪ ಅಂತಂದರೆ ಮಧುರ ಧ್ವನಿ. ಮಂದ್ರ ಸಪ್ತಕ, ಮಧ್ಯ ಸಪ್ತಕ, ತಾರ ಸಪ್ತಕದಲ್ಲಿ ಕೂಡ ಸರಳವಾಗಿ ಲೀಲಾಜಾಲವಾಗಿ ಹಾಡುವಂಥ ವ್ಯಕ್ತಿತ್ವ ಅವರದು. ಅವರ ಗಾಯನದಲ್ಲಿ ಒಂದು ವಿಶೇಷ ಸ್ಟೈಲೇ ಇದೆ. ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ, ಭೀಮ್ಸೇನ್ ಜೋಶಿ ಅವರು ದೇಶ ವಿದೇಶಗಳಲ್ಲಿ ಕಿರಾನ ಘರಾನದ ಗಾಯನವನ್ನು ಹಾಡಿ ಮಿಂಚಿ ಮೆರೆದು ತಮ್ಮದೇ ಆದಂಥ ಛಾಪವನ್ನು ಮೂಡಿಸಿದ್ದಾರೆ ಭೀಮ್ಸೇನ್ ಜೋಶಿ ಅವರು. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಇನ್ನು ಇವರು ವಿವಾಹದ ಬಗ್ಗೆ ನಾವು ವಿಚಾರ ಮಾಡಿದಾಗ ಇವರು ಇಬ್ಬರು ಹೆಂಡತಿಯನ್ನು ಮಾಡಿಕೊಂಡಿದ್ದಾರೆ. 1944ರಲ್ಲಿ ಮೊದಲೇ ಹೆಂಡತಿಯಾದಂಥ ಸುನಂದ ಕಟ್ಟಿಯವರು, ಅವರಿಗೆ 4 ಮಂದಿ ಮಕ್ಕಳು, ರಾಘವೇಂದ್ರ, ಉಷಾ, ಸುಮಂಗಲ ಮತ್ತು ಆನಂದ್ ಅನ್ನುವಂಥವರು 4 ಜನ ಮಕ್ಕಳು. ಇನ್ನು ಎರಡನೇದವರು 1951ರಲ್ಲಿ ವತ್ಸಲ ಮುದೋಳ್ಕರ್ ಎಂಬವ್ರನ್ನು ಅವರು ಮದುವೆ ಆದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಅವರಲ್ಲಿರುವಂಥ ಸಂಗೀತದ ಪ್ರತಿಭೆಯನ್ನು ಕಂಡು ಆಕಾಶವಾಣಿ, ದೂರದರ್ಶನ, HMV ಕಂಪ್ನಿಯವರು
ನಮ್ಮ ಭೀಮಸೇನ್ ಜೋಶಿಯನ್ನು ಕರೆಸಿ ಅವ್ರ ಕಡೆಯಂತರ ಹಾಡಿಸಿ ಅವುಗಳನ್ನು ರೆಕಾರ್ಡ್ ಮಾಡಿ ಅವುಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇವತ್ತಿಗೂ HMU ಇರಲಿ, ಆಕಾಶವಾಣಿ ಇರಲಿ, ಅದರ ಮುಖಾಂತರ ನಾವು ಆ ಸಂಗೀತವನ್ನು ಕೇಳ್ತಾ ಇರ್ತೇವೆ. ಅಷ್ಟೇ ಅಲ್ಲ, ಇವರು ಕನ್ನಡ ಚಿತ್ರದಲ್ಲಿಯೂ ಕೂಡ ಹಾಡಿದ್ದಾರೆ ಭೀಮಸೇನ್ ಜೋಶಿ ಅವರು. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ಇವರ ಸಂಗೀತದ ಟ್ಯಾಲೆಂಟನ್ನು, ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿ ಸನ್ಮಾನಗಳು ಇವರಿಗೆ ಹುಡುಕಿಕೊಂಡು ಬಂದವು. ಅಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಅವಾರ್ಡ್ ಆಯಿತು, ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಅವಾರ್ಡ್ ಆಯಿತು. ಆಮೇಲೆ ಇತ್ತಿತ್ತಲಾಗಿ ಅವರಿಗೆ ಭಾರತ್ ರತ್ನ ಅಂಥೇಳಿ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಇನ್ನು ಡಾಕ್ಟರ್ ಭೀಮಸೇನ್ ಜೋಶಿ ಅವರು ಅನೇಕ ಶಿಷ್ಯರನ್ನು ಹೊಂದಿದ್ದಾರೆ. ಅಂಥ ಶಿಷ್ಯರಲ್ಲಿ ಯಾರಪ್ಪ ಅಂತಂದರೆ ಶ್ರೀಪಾದ್ ಪಾಡಿಗಾರ್, ಮಾಧವ್ ಗುಡಿ, ಅನಂತ್ ತೇರ್ದಾಳ್, ಶ್ರೀಕಾಂತ್ ದೇಶಪಾಂಡೆ, ಅರವಿಂದ್ ಹುಯಿಲ್ಗೋಳ್ ಇವರೆಲ್ಲ ಭೀಮಸೇನ್ ಜೋಶಿ ಅವರ ಶಿಷ್ಯರು. ಭೀಮಸೇನ್ ಜೋಶಿ ಅವರು ಹಾಕಿಕೊಟ್ಟಂಥ ಕಿರಾಣಗರಣದಲ್ಲಿ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಆ ಪರಂಪರೆಯನ್ನು ಬೆಳೆಸುತ್ತಾ ಈ ಶಿಷ್ಯರು ಮುನ್ನಡೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮ ಭೀಮಸೇನ್ ಜೋಶಿ ಅವರು 24 ಜನವರಿ 2011ರಂದು ಸಂಗೀತ ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಲೀನವಾದರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ. ಅಲ್ಲಿವರೆಗೆ ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.